ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಏನಂದರೆ ಚಿಕನ್ ಕರಿ. ಒಂದೆರಡು ಟೇಬಲ್ ಸ್ಪೂನು ಆಯಿಲ್ ಹಾಕ್ಕೊಳ್ಳಿ. ಪ್ಲೀಸ್ ಎಲ್ರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡ್ತಾಯಿರಿ. ನಮಗೂ ವಿಡಿಯೋ ಮಾಡೋಕ್ಕೆ ಖುಷಿ ಆಗುತ್ತೆ. ಎರಡು ಚಕ್ಕೆ, ಒಂದೆರಡು ಲವಂಗ, ಮರಾಠಿ ಮೊಗ್ಗು ಹಾಕ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ಬಿಸಿ ಆದಮೇಲೆ ಈರುಳ್ಳಿ ಹಾಕ್ತೀನಿ. ಇದು ಬ್ರೌನ್ ಕಲರ್ ಬರೋಲ್ಲಿವರೆಗೂ ಹಿಂಗೆ ಇರಬೇಕು. ನೋಡಿ ಫ್ರೆಂಡ್ಸ್, ಈ ಥರ ಬ್ರೌನ್ ಕಲರ್ ಬಂದಿದ ಮೇಲೆ ನಾನು ಎಲ್ಲದನ್ನು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಇದನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ಅದು ಹಸಿದಿರುತ್ತಲ್ಲ, ಇದು ಕಂಪ್ಲೀಟಾಗಿ ಡ್ರೈ ಆಗಬೇಕು. ಸ್ವಲ್ಪ ಕುದಿಬೇಕು, ಹಸಿ ವಾಸನೆ ಹೋಗಿ ಎಲ್ಲ ಇದಾಗಬೇಕು. ಕಂಪ್ಲೀಟಾಗಿ ಸ್ವಲ್ಪ ಎಲ್ಲ ಹಸಿ ವಾಸನೆ ಹೋಗಿ ಸ್ವಲ್ಪ ಡ್ರೈ ಆಗಲಿ. ನೋಡಿ ಫ್ರೆಂಡ್ಸ್, ಕುದೀತಾ ಇದೆ. ಇದು ಆ್ಯಕ್ಚುಲಿ ತಳ ಹಿಡಿಯುತ್ತೆ. ಆವಾಗ ಸ್ವಲ್ಪ ಹಿಂಗೆ ಟರ್ನ್ ಮಾಡ್ತಾನೆ ಇರಿ, ಅದೇ ಬಾಯ್ಲ್ ಆಗಿಬಿಡುತ್ತೆ ಆಟೋಮೆಟಿಕ್ಲಿ. ಸಾಲ್ಟ್ ಹಾಕುವ, ನಿಮ್ಗೆ ಎಷ್ಟು ಬೇಕೋ ನೋಡಿ ಹಾಕಿ. ಮತ್ತು ಧನಿಯಾ ಪುಡಿ ಮತ್ತು ಖಾರ. ನಾವು ಖಾರ ಕಡಿಮೆ ತಿನ್ನೋದಕ್ಕೆ 1.5 ಸ್ಪೂನ್ ಹಾಕ್ತೀನಿ ಅಷ್ಟೇ. ಮತ್ತು ಗರಂ ಮಸಾಲ ಮತ್ತು ಚಿಕನ್ ಮಸಾಲ. ಸ್ವಲ್ಪ ಅರಿಶಿನ ಇರಲಿ. ಇಷ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಒಂದು ಅರ್ಧ ಬೆಂದಿದೆ. ಇವಾಗ ಇನ್ನೊಂದು ಅರ್ಧ ಬೇಯಬೇಕಲ್ಲ, ಅದಕ್ಕೆ ತಕ್ಕಷ್ಟು ನೀರು ಹಾಕ್ಬಿಡ್ತೀನಿ. ನೋಡಿ ಫ್ರೆಂಡ್ಸ್, ಹೋಟೆಲಲ್ಲಿ ಯಾವ ಥರ ಇರುತ್ತಲ್ಲ ಅದೇ ಥರನೇ ಆಗಿರುತ್ತೆ. ಇದು ಇಷ್ಟು ಮಾಡಿ ಕುದಿಯಾಕೆ ಬಿಟ್ಬಿಡಿ ಒಂದು 10-15 ನಿಮಿಷ. ನೋಡಿ ಫ್ರೆಂಡ್ಸ್, ಇವಾಗ ಓಪನ್ ಮಾಡ್ತೀನಿ. ಆಲ್ರೆಡಿ ಒಂದು 10 ನಿಮಿಷ ಆಗಿದೆ. ಕುದೀತಾ ಇದೆ. ಇವಾಗ ಅದಕ್ಕೆ ಮಿಕ್ಸಿ ಹಾಕ್ಕೊಂಡಿರೋದು, ಒಣ ಕೊಬ್ಬರಿ ಮಿಕ್ಸಿ ಹಾಕ್ಕೊಂಡಿದ್ದೀನಿ ನಾನು. ಎಲ್ಲ ಹಾಕಿ ಮಿಕ್ಸ್ ಮಾಡ್ತೀನಿ. ಆ್ಯಕ್ಚುಲಿ ಕಲರ್ ಬರೋಲ್ಲ ಇದು ಜಾಸ್ತಿ. ನಾವು ಮನೇಲಿ ಮಾಡಿರೋದೇ ಖಾರ ಆಗಿರೋದ್ರಿಂದ ಕಲರ್ ಜಾಸ್ತಿ ಬರೋಲ್ಲ. ಇದರಲ್ಲಿ ಒಂದು ಲೆಮನ್ ಹಿಂಡ್ತಾ ಇದ್ದೀನಿ. ಸರಿ, ಮಿಕ್ಸ್ ಮಾಡ್ಕೊಳ್ಳಿ. ಇದು ಇನ್ನೊಂದು 10 ನಿಮಿಷ ಚೆನ್ನಾಗಿ ಬೇಯಿಸ್ಬಿಟ್ರೆ ತಿಕ್ಕಾಗಿ ಗ್ರೇವಿ ಸಖತ್ತಾಗಿರುತ್ತೆ. ಬೇಯಿಸ್ಬಿಟ್ಟು ತೋರಿಸ್ತೀನಿ ಇರಿ ನಿಮಗೆ, ಯಾಕಂದರೆ ಪೀಸ್ ಬೇಯಬೇಕಲ್ಲ, ಅದಕ್ಕೋಸ್ಕರ. ನೋಡಿ ಫ್ರೆಂಡ್ಸ್, ಇಷ್ಟೆಲ್ಲ ಆದಮೇಲೆ ತೆಗೆದಾದ್ಮೇಲೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಸಖತ್ತೆಲ್ಲ ಬೆಂದಿದೆ.
ಟೇಸ್ಟ್ ಸಖತ್ತಾಗಿದೆ. ನಮ್ಗೆ ಇಷ್ಟು ಗ್ರೇವಿ ಸಾಕು. ಇನ್ನೂ ಗ್ರೇವಿ ತಿಕ್ಕಾಗಬೇಕಂದ್ರೆ ಇನ್ನೂ ಗ್ರೇವಿ ತಿಕ್ಕಾಗಿ ಮಾಡ್ಕೊಳ್ಳಿ. ಇನ್ನೂ ಸ್ವಲ್ಪ ಜಾಸ್ತಿ ಬೇಯಿಸಿದ್ರೆ ಕರೆಕ್ಟ್ ಆಗುತ್ತೆ. ನಮ್ಗೆ ಇಷ್ಟು ಸಾಕು. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕ್ಬಿಡುವ. ಸಿಂಪಲ್ಲಾಗಿ ಚಿಕನ್ ಕರಿ ಇಷ್ಟೇ. ಭಾರಿ ಟೇಸ್ಟ್ ಇರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ, ಸಖತ್ ಟೇಸ್ಟ್ ಇದೆ. ನಾನಂತೂ ಇವಾಗ ಟೇಸ್ಟ್ ಮಾಡ್ತೀನಿ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.